ಮೈಸೂರು ನಮ್ಮ ದಟ್ಟಗಳ್ಳಿಯಲ್ಲಿ ಒಂದು ಹೊಸ ಸಂಸ್ಥೆ ಕಾಂಬುಲಿ ಮನೆ ಬೆಂಗಳೂರು ಮತ್ತು ಮಲೆನಾಡಲ್ಲೂ ಸಹ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಆಗಲೇ ಇವರು ಭಾಳ ಯಶಸ್ವಿಯಾಗಿ ತಮ್ಮ ಸಂಸ್ಥೆಯನ್ನು ಮುಂದುವರಿತಾ ಬಂದಿದ್ದಾರೆ. ಇವತ್ತು ಮೈಸೂರಲ್ಲೂ ಕೂಡ ನಮ್ಮ ನಿವಾಸಿಗಳಿಗೆ ಇಂಥ ಒಂದು ಒಳ್ಳೆ ಪಾರಂಪರ್ಯ ಇರ್ತಕ್ಕಂಥ ಒಂದು ಆಹಾರ ಪದ್ಧತಿಯ ಒಂದು ವ್ಯಾಪಾರ ಇಲ್ಲಿ ಮೈಸೂರಿಗೆ ಬಂದಿರೋದು ನಿಜಕ್ಕೂ ಸಂತೋಷದ ವಿಚಾರ. ಒಳ್ಳೆಯ ಒಂದು ಸೇವೆ ಸಲ್ಲಿಸಲಿ ಮತ್ತು ನಮ್ಮ ಮೈಸೂರಿನ ಒಂದು ಏನು ಫುಡ್ ಸೀನ್ ಇದೆ ಅದಕ್ಕೆ ಒಂದು ಒಳ್ಳೆ ಸೇರ್ಪಡೆ ಆಗಲಿ ಅಂತ ನಾನು ಭಾವಿಸ್ತೀನಿ. ಭಾಳ ಚೆನ್ನಾಗಿತ್ತು. ಮಲೆನಾಡು ಕಡೆ ಊಟ ತಿಂಡಿ ಎಲ್ಲ ಭಾಳನೇ ಚೆನ್ನಾಗಿರೋದು, ಅನನ್ಯವಾದಂಥ ಒಂದು ಆಹಾರ ಪದ್ಧತಿಯಲ್ಲಿ ಒಳ್ಳೆಯದಾಯಿತು. ಮೈಸೂರಲ್ಲೂ ಕೂಡ ಇದು ಲಭ್ಯ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಸೊ ಮೊದಲಿಂದ ಶುರು ಮಾಡಬೇಕು ಅಂತಂದರೆ ನಾವು ಮೂಲತಃ ಶಿವಮೊಗ್ಗದವರು. ನಮ್ಮ ಅಲ್ಲಿಯ ಊಟವನ್ನು ಎಲ್ಲರಿಗೂ ಕೊಡಬೇಕು, ಅಲ್ಲಿಯ ತಂಬುಳಿಗಳನ್ನು ಎಲ್ಲರಿಗೂ ಹಂಚಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ದಂಥದ್ದು ತಂಬುಳಿ ಮನೆ. ಸೊ ಅಲ್ಲಿಂದ ಫಸ್ಟ್ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಒಂದು 10ಕ್ಕೂ ಹೆಚ್ಚು ಬ್ರಾಂಚ್ಗಳು ಇವಾಗತ್ತು ನಡೀತಾ ಇದೆ. ಸೊ ಜನರು ಇಷ್ಟಪಟ್ಟಿದ್ದಾರೆ. ಅದರ ನಂತರ ಈಗ ನಮ್ಮ ಸಾಂಸ್ಕೃತಿಕ ನಗರಿ ಇದೆ. ಸೊ ಮುಂಚೆ ಕರ್ನಾಟಕದಾಗ ಮೈಸೂರು ಸಂಸ್ಥಾನ ಆಗಿತ್ತು. ಸೊ ನಾವು ನೆಕ್ಸ್ಟ್ ಒಂದು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂದಾಗ ಓಕೆ ಮೈಸೂರು ನಮ್ಮ ಸಾಂಸ್ಕೃತಿಕ ನಗರಿಗೆ ನಾವು ತಂಬುಳಿ ಮನೆಯನ್ನು ಪರಿಚಯ ಮಾಡ್ಕೊಳ್ಳೋಣ, ಒಳ್ಳೆಯ ಊಟವನ್ನು ಜನರಿಗೆ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಮ್ಮ ಮಹಾರಾಜರು ಮತ್ತು ಜಿ ಡಿ ದೇವೇಗೌಡರು, ಪುಟ್ಟರಾಜ್ ಸರ್ ಎಲ್ಲ ಬಂದು ಉದ್ಘಾಟನೆ ಮಾಡಿದ್ದಾರೆ. ಸೊ ನೀವುಗಳೆಲ್ಲ ಬರಬೇಕು, ನಮ್ಮಲ್ಲಿ ಬೇರೆ ಬೇರೆ ಥರದ ಮೆನುಗಳಿದೆ. ಸೊ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ. ತಾವೆಲ್ಲರೂ ಬಂದು ಒಮ್ಮೆ ಟೇಸ್ಟ್ ಮಾಡಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ನಾವು ಕೇಳ್ಕೊತೀವಿ. ಸೊ ಮೈಸೂರು ಸೇರಿ ಇವಾಗ 13 ಬ್ರಾಂಚ್ ಆಗುತ್ತೆ ಟೋಟಲ್. ಹೌದು, ರೆಸ್ಪಾನ್ಸ್ ಚೆನ್ನಾಗಿದೆ. ಏನಕ್ಕೆ ಅಂದರೆ ನೀವು ಮನೇಲಿ ಊಟ ಮಾಡಿದ್ರೆ ನಿಮ್ಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮ ಕಾನ್ಸೆಪ್ಟ್ ಹೇಗೆ ಅಂದರೆ ಈ ಎಲ್ಲರೂ ಕಲರ್ಫುಲ್ಲಾಗಿ ಮಾಡಿ ಟ್ರೈ ಮಾಡ್ತಾ ಇರ್ತಾರೆ. ನೋಡೋಕ್ಕೆ ಸಖತ್ತಾಗಿರಬೇಕು, ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು, ಹೀಗಿರಬೇಕು ಹಾಗಿರಬೇಕು. ಬಟ್ ಮೂಲಭೂತವಾಗಿ ಅದು ಆರೋಗ್ಯಕರವಾಗಿರಬೇಕು. ಅದು ಹಿಂಗೆ ಎತ್ತಿರ ಎಣ್ಣೆ ಬಸಿತಾ ಇರಬಾರ್ದು, ಅದು ಅದಕ್ಕೆ ಬೇರೆ ಏನೇನೋ ಬೇಡದಿರೋದು ಹಾಕೋ ಅಂಥದ್ದು ಇರಬಾರ್ದು. ಅದು ಕಲರ್ಫುಲ್ ಹಾಕಿ ಬಟ್ಟೆ ಅಲ್ಲ. ನಾವು ಹೇಳಿದ್ವಿ ಊಟ ಯಾವತ್ತೂ ಆರೋಗ್ಯಕರವಾಗಿರಬೇಕು ಅಂತ. ಸೊ ನಮ್ಮಲ್ಲಿ ಆ ಊಟ ಆ ಥರ ಇರುತ್ತೆ. ಒಮ್ಮೆ ನೀವು ಬಂದು ಟ್ರೈ ಮಾಡಿದ್ರೆ ನಮ್ಮ ಊಟಕ್ಕೂ ಏನು ಅಥವಾ ಹೊರಡಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅನ್ನೋದ್ರ ಬಗ್ಗೆ ಅರಿವಾಗುತ್ತೆ. ಒಳ್ಳೆಯದನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗ್ತದೆ ಇಲ್ಲ ಸರ್, ನಮ್ಮಲ್ಲಿ ಹೇಗೆ ಅಂದರೆ ನಮ್ಮ ಪ್ರೊಕ್ಯೂರ್ಮೆಂಟ್ ಲೀಸ್ಟಲ್ಲೇ ಸೋಡಾ, ಟೇಸ್ಟಿಂಗ್ ಪೌಡರ್, ಕಲ್ಲರ್ ಯಾವುದೂ ಇರೋದಿಲ್ಲ. ಅದಕ್ಕಿಂತ ವಿಶೇಷವಾಗಿ ನಾವು ಅಡುಗೆ ಮಾಡೋದು ಗಾಣದ ಎಣ್ಣೆಗಳಲ್ಲಿ. ನಮ್ಮಲ್ಲಿ ಯಾವುದೇ ಥರದ ಪಾಮ್ ಆಯಿಲು, ರಿಫೈನ್ಡ್ ಆಯಿಲು ನಾವು ಪ್ರೊಕ್ಯೂರೇ ಮಾಡೋದಿಲ್ಲ. ನಾವು ಮಾಡೋದು ಗಾಣದ ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ನಮ್ಮದು ಕಂಪ್ಲೀಟ್ ನಾವು ಅಡುಗೆ ಮಾಡುವಂಥದ್ದು. ಆಮೇಲೆ ಯಾವುದೇ ಕರಿಯುವಂಥದ್ದನ್ನ ನಾವು ಕೊಡೋದೇ ಇಲ್ಲ. ಏನಾಗುತ್ತೆ, ನಾವು ಇವತ್ತು ಕರೆದು ನಿಮಗೆ ತಿನ್ನೋಕೆ ಕೊಟ್ಟರೆ ಆ ಎಣ್ಣೆ ನಾನು ಏನು ಮಾಡಲಿ, ನಾಳೆ ಬೆಳಿಗ್ಗೆ ಮತ್ತೆ ತಿರ್ಗಾ ಅದನ್ನ ಮತ್ತೆ ರೀಫ್ರೈ ಮಾಡಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಕರಿಯುವಂಥದ್ದು ಯಾವುದೂ ಸಿಗೋದಿಲ್ಲ. ಸೊ ಕಂಪ್ಲೀಟ್ಲಿ ಹೆಲ್ದಿ ಮೀಲ್ ಸಿಗುತ್ತೆ. ಯಾವುದೇ ಥರದ ಸೋಡಾ ಇರೋದಿಲ್ಲ. ಸೊ ಹಸಿಮೆಣಸು ಕೂಡ ಬಳಸೋದಿಲ್ಲ. ಹಸಿಮೆಣಸು ಅದು ಆ್ಯಕ್ಚುಲಿ ನಿಮಗೆ ಗ್ಯಾಸ್ಟ್ರಿಕ್ ಕ್ರಿಯೇಟ್ ಮಾಡುತ್ತೆ. ತುಂಬ ಖಾರ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸೂಜಿ ಮೆಣಸು ಅಂತ ಬಳಸ್ತೀವಿ, ಗಾಂಧಾರಿ ಮೆಣಸು ಅಂತ ಹೇಳ್ತೀವಲ್ಲ, ಅದನ್ನು ಬಳಸ್ತೀವಿ. ಅದೆಲ್ಲರಿಂದ ಎಲ್ಲರ ಆರೋಗ್ಯ ವೃದ್ಧಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಈ ತಂಬುಳಿ ಅಂತ ನಾವು ಮಾಡ್ತೀವಿ, ತಂಪು ಪ್ಲಸ್ ಹುಳಿ, ಅದು ತಂಪಾದ ಹುಳಿ ಅಂತೇಳಿ ಒಂದು 50 ವೆರೈಟಿ ಮಾಡ್ತೀವಿ. ಅದೆಲ್ಲದಕ್ಕೂ ಸೊಪ್ಪು ಬರೋದು ನಮ್ಮ ಮಲೆನಾಡಿಂದ ಬರುತ್ತೆ. ಎಲ್ಲ ನಮ್ಮ ವೆಸ್ಟರ್ನ್ ಘಾಟ್ಸ್ ಬುಡದಿಂದ ನಾವು ಪ್ರೊಕ್ಯೂರ್ ಮಾಡ್ತೀವಿ. ಅದಷ್ಟು ಯಾವುದೇ ಕೆಮಿಕಲ್ಸ್ ಹಾಕದೆ ಬೆಳೆದಿರ್ತಾರೆ. ನೀವೆಲ್ಲ ಈಗ ಟೇಸ್ಟ್ ಮಾಡ್ಬೋದು, ಹೊರಗಡೆ ಇಟ್ಟಿದ್ದೀವಿ. ಪ್ರತಿಯೊಂದರಲ್ಲಿ ಒಂದೊಂದು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ನೀವು ಯಾವ್ಯಾವುದೋ ಶುಗರ್ ಹಾಕಿರೋ ಜ್ಯೂಸು ಅಥವಾ ಇನ್ಯಾವುದೋ ಕುಡಿಯೋ ಬದಲು ಹೆಲ್ದಿ ಆಗಿರೋ ತಂಬುಳಿಗಳನ್ನು ಕುಡಿಬೇಕು ಅನ್ನೋ ನಮ್ಮ ಪಾಯಿಂಟ್. ಬರ್ತೀರಾ 10 ಗಂಟೆ ಯಾವುದೋ ಕುಡಿತೀರಾ, ಸುಮ್ಮನೆ ತಂಬುಳಿಗಳು ಕುಡೀರಿ, ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಒಂದು ಹೊಸ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ. ಆ್ಯಕ್ಚುಲಿ ಇವರೆಲ್ಲ ಹೇಳ್ದಂಗೆ ನಮ್ಮ ಹೋಟೆಲ್ ಮೆನುನಲ್ಲಿ ಸ್ಪೆಷಲ್ ಏನು ಅಂತಂದರೆ ಟ್ರೆಡಿಷ್ನಲ್ ಏನು ನಮ್ಮ ಊರಲ್ಲಿ ಉಂಡೆ ಕಡುಬು ಅಥವಾ ಒತ್ಶಾಗ ಇರುತ್ತೆ ಆ ಥರದ ಮೆನುನ ನಾವು ಚೂಸ್ ಮಾಡ್ತೀವಿ. ಇಲ್ಲಿ ಜನಕ್ಕೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಡೋಣ ಅನ್ನೋ ದೃಷ್ಟಿಯಿಂದ ಅದು ಇವ್ರು ಹೇಳ್ದಂಗೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಬಳಸಿದ್ರೆ ಕ್ವಾಲಿಟಿ ಫುಡ್ ಬರುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಏನು ಮಾತಾಡಿದ್ರು ಮಾತಾಗಿರುತ್ತೆ, ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ಅದು ಅಷ್ಟು ಹೇಳ್ಬೋದು. ಯಾವ್ಯಾವ ರೀತಿ ತಂಬುಳಿ ಸಿಗುತ್ತೆ? ತಂಬಳಿಲಿ ಆ್ಯಕ್ಚುಲಿ ನಮ್ಮದು 50 ವೆರೈಟೀಸ್ ಇದೆ. ಸ್ಯಾಂಡಲ್ವುಡ್ ಲೀಫ್ದು, ಆಮೇಲೆ ದೊಡ್ಡ ಪತ್ರೆ ಆಗಿರ್ಬೋದು, ಜೊತೆಗೆ ನಮ್ಮದು ಮ್ಯಾಂಗೋ ಜಿಂಜರ್ ಅಂತ ಮರದ ಚಕ್ಕೆದಿಂದನೂ ಯೂಸ್ ಮಾಡ್ತೀವಿ, ಬಲಗಣೆ ಚಕ್ಕೆ ಅಂತ. ಸೊ ವೆಸ್ಟರ್ನ್ ಘಾಟಲ್ಲಿ ಏನೇನು ಸಿಗುತ್ತೆ ನ್ಯಾಚುರಲ್ ಆಗಿ ಅದನ್ನೆಲ್ಲ ಬಳಸ್ಕೊತಾ ಇದ್ದೀವಿ.
ಸ್ಟಾರ್ ನಟರು ಬಂದು ಟೇಸ್ಟ್ ಮಾಡಿರೋ ಉದಾಹರಣೆ ಯಾವ್ದು ಇದೆಯಾ ಸರ್? ಸರಿ. ನಟರುಗಳೆಲ್ಲ ಬಂದು ಕನ್ನಡದವ್ರು ಹಾಂ, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇರೋರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರೆಲ್ಲ ಇರ್ತಾರಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಒಂದೊಂದು ಟೈಮ್ ಆದರೂ ನಮ್ಮ ತಂಬಳಿ ಮನೆ ಟೇಸ್ಟ್ ನಮ್ಮ ದಿಗಂತ್ ಅವ್ರು ಬಂದಿದ್ರು. ನಮ್ಮ ಮೊದಲನೇ ಔಟ್ಲೆಟ್ ಮಾಡಿದ್ದು ದಿಗಂತು, ಅದಕ್ಕೆ ಸೀಗೈ ಚಂದ್ರ ಸರ್ ಕೂಡ ಬಂದಿದ್ದರು. ಸೊ ಆಮೇಲೆ ನಮ್ಮ ಕಿಚನ್ ಲಾಂಚ್ ಮಾಡೋಕ್ಕೆ ಅರುಣ್ ಸಾಗರ್ ಅವ್ರು ಬಂದಿದ್ದರು. ಆಮೇಲೆ ಪರಮೇಶ್ವರ್ ಗುಂಡ್ಕಲ್ ಅವರು ಬಂದಿದ್ದರು. ಆಮೇಲೆ ಸಾರಾ ಮೇಡಮ್ ಅವರು ಟೇಸ್ಟ್ ಮಾಡಿದ್ದಾರೆ. ಆಮೇಲೆ ಅವಿನಾಶು, ಮಾಳವಿಕಾ ಮೇಡಮು, ಸೊ ಅವರೆಲ್ಲರೂ ಕೂಡ ಬಂದು, ಸುಧಾರಣಿ ಮೇಡಮು, ಅವರೆಲ್ಲರೂ ಬಂದು ಟೇಸ್ಟ್ ಮಾಡಿ ಎಲ್ಲ ಖುಷಿಪಟ್ಟು ಹೋಗಿದ್ದಾರೆ. ಆಮೇಲೆ ರೀಸೆಂಟಾಗಿ ನಮ್ಮ ಮಲ್ಲೇಶ್ವರಂ ಬ್ರಾಂಚಿಗೆ ಯುವರಾಜ್ ಕುಮಾರ್ ಅವರು ಬಂದಿದ್ದರು. ಸೊ ಯುವರಾಜ್ ಕುಮಾರ್ ಅವರು ಬಂದು ತಿಂದು ತುಂಬ ಖುಷಿಯಾಗಿ ಮರುದಿವಸ ಅವ್ರ ಫ್ಯಾಮಿಲಿಯವ್ರನ್ನೆಲ್ಲ ಕಳಿಸಿದ್ರು, ಊಟ ಮಾಡ್ಕೊ ಬನ್ನಿ ಅಂತೇಳಿ. ಮೈಸೂರು ಜನತೆಗೆ ಏನು ಹೇಳ್ತೀರಿ ಸರ್ ಕೊನೆಯದಾಗಿ? ಮೈಸೂರು ಜನತೆಗೆ ಕೊನೆಯದಾಗಿ ಏನು ಹೇಳ್ತೀರಿ? ಸರ್, ನಾವು ಆರೋಗ್ಯಕರವಾದ ಊಟ ಕೊಡೋಕ್ಕೆ ಬಂದಿದ್ದೀವಿ. ಸೊ ಆರೋಗ್ಯಕರವಾದ ತಂಬುಳಿಗಳಿದೆ. ಸೊ ನಾವು ಹೇಳೋದಷ್ಟೇ, ಇವ್ರು ಹೇಳಿದಾಗೆ ನೀವು ಮೈಸೂರು ಜನತೆ ಒಮ್ಮೆ ಬಂದು ನೀವು ಟೇಸ್ಟ್ ನೋಡಿ, ನಿಮಗಿದು ಇಷ್ಟ ಆಗುತ್ತೆ. ನಾವು ನಿಮ್ಮನ್ನು ನಂಬಿ ನಾವು ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೀವುಗಳು ನಮಗೆ ಸಹಕರಿಸಬೇಕು, ನೀವು ಬಂದು ಟೇಸ್ಟ್ ಮಾಡಬೇಕು, ನಮ್ಮನ್ನು ಆಶೀರ್ವದಿಸಬೇಕು. ಇದು ನಮ್ಮ ಕಳಕಳಿಯ ವಿನಂತಿ ಅಂತ ಕೇಳ್ಕೊತೀವಿ. ಪ್ರೈಸ್ ಎಲ್ಲ ಹೇಗಿದೆ ಸರ್? ಸೊ ಪ್ರೈಸ್ ಎಲ್ಲ ನಾಮಿನಲ್ ಆಗಿದೆ. ಈಗ ಎಕ್ಸಾಂಪಲ್ ತಂಬುಳಿ ಅಂದರೆ ಒಂದು ಕಪ್ ತಂಬುಳಿಗೆ 50 ರೂಪಾಯಿ ಇರುತ್ತೆ. ಆಮೇಲೆ ನಮ್ಮಲ್ಲಿ ದೋಸೆಗಳೆಲ್ಲ ಸ್ಟಾರ್ಟ್ ಮಾಡ್ತಾರೆ. ದೋಸೆ ಅಂದರೆ ಡಿಫ್ರೆಂಟ್ ದೋಸೆಗಳಿರುತ್ತೆ. ಈ ಪಾಲಕ್ ದೋಸೆ, ಮೆಂತ್ಯ ಸೊಪ್ಪಿನ ದೋಸೆ, ತರಕಾರಿ ದೋಸೆ. ಇದು ಹೇಗೆ ಅಂದರೆ ನೀವು ಮನೇಲಿ ದೋಸೆ ಮಾಡ್ಕೊಂಡ್ರೆ ಯಾವ ಥರ ಬರುತ್ತೆ ಆ ಥರ ಇರುತ್ತೆ. ನಾವು ಈ ಹೋಟೆಲ್ ಥರ ಗರಿ ಆ ಥರದ್ಗಿಂತ ಮನೆ ಅಡುಗೆ ಥರ ಇರುತ್ತೆ. ಸೊ ಅದೆಲ್ಲವೂ ಈಗ 70 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಪ್ಲೇಟ್ ದೋಸೆ 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿ ಆ ಥರ ಇರುತ್ತೆ. ಊಟಗಳು ಅಷ್ಟೇ, ಪ್ಲೇಟ್ ಮೀಲ್ಸು 120 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಬಾಳೆಲೆ ಊಟ 200 ರೂಪಾಯಿ ಇರುತ್ತೆ, ಅನ್ಲಿಮಿಟೆಡ್ ಮೀಲ್ಸು. ಅಕ್ಕಿ ರೊಟ್ಟಿ ಊಟ 250 ರೂಪಾಯಿ ಇರುತ್ತೆ. ಸೊ ತುಂಬ ರೀಸನಬಲ್ ಪ್ರೈಸ್ ಇದೆ. ಅದು AC ಹಾಲ್ ಒಳಗೆ ರೀಸನಬಲ್ ಪ್ರೈಸಲ್ಲಿ ಊಟ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ನಮ್ಮ ಕೈಲಿ ಸಾಧ್ಯವಾದಷ್ಟು ಆರೋಗ್ಯಕರವಾಗಿ ಕೊಡ್ತಾ ಇದ್ದೀವಿ. ಅವರೇ ಬಂದು ಟ್ರೈ ಮಾಡೋದು. ಎಷ್ಟೇ ನಾವು ಮಾತಾಡ್ದಂಗೆ ಆಗುತ್ತೆ, ಬಟ್ ಜನಗಳನ್ನ ಟ್ರೈ ಮಾಡಿದ್ರೆ ಅವಾಗ ಆ್ಯಕ್ಚುಲಾಗಿ ಅವರಿಗೆ ಪರಿಚಯ ಆಗುತ್ತೆ. ಥ್ಯಾಂಕ್ ಯು. ನಮ್ಮಲ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬ್ರೇಕ್ಫಾಸ್ಟು ದೋಸೆ, ಇಡ್ಲಿ, ಶಾವಿಗೆ, ಒತ್ತು ಶಾವಿಗೆ, ಈ ಥರ ಟ್ರೆಡಿಷ್ನಲ್ ರೆಸಿಪೀಸ್ ಇರುತ್ತೆ. ಕಡುಬುಗಳು ಆ ಥರ ಟ್ರೆಡಿಷ್ನಲ್ ರೆಸಿಪೀಸ್ ಇರುತ್ತೆ. ಮಧ್ಯಾಹ್ನ ಊಟಕ್ಕೆ ಬಾಳೆಲೆ ಅನ್ಲಿಮಿಟೆಡ್ ಊಟ ಇರುತ್ತೆ. ಅಕ್ಕಿ ರೊಟ್ಟಿ ಮೀಲ್ಸ್ ಇರುತ್ತೆ. ಆಮೇಲೆ ಸಂಜೆ ಮೇಲೆ ಬಂದರೆ ನೀವು ಚಾಟ್ಸ್ ಇರುತ್ತೆ. ಚಾಟ್ಸ್ ಅಂದರೆ ನಾವು ಈ ಪಾನಿಪೂರಿ ಥರ ನಾವು ತಂಬುಳಿ ಪೂರಿ ಅಂತ ಮಾಡಿದ್ದೀವಿ. ಪೂರಿ ನಮ್ಮದು ಸ್ಪೆಷಲ್ ಏನಂದರೆ ನಾವು ಆಯಿಲಲ್ಲಿ ಫ್ರೈ ಮಾಡೋದೇ ಇಲ್ಲ ಪೂರಿ. ಸೊ ನಾವು ರವೆಯಿಂದ ಮಾಡಿರೋ ಪೂರಿನ ಏರ್ ಫ್ರೈ ಮಾಡಿ ಅದರಲ್ಲಿ ಚಾಟ್ಸ್ ಸರ್ವ್ ಮಾಡ್ತೀವಿ. ಚಾಟ್ಸ್ ಬೇಸ್ ಕೂಡ ನಾವು ಸ್ಪ್ರೌಟ್ಸ್ ಯೂಸ್ ಮಾಡ್ತೀವಿ. ಹೆಲ್ದಿ ಚಾಟ್ಸ್ ಅಂತ. ಯಾರೋ ಚಾಟ್ಸ್ ತಿಂದು ನಂಗೆ ಓಕೆ ನನ್ನ ಏನೋ ಗಿಲ್ಟ್ ಇರುತ್ತಲ್ಲ, ಆ ಗಿಲ್ಟ್ ಇರಬಾರ್ದು, ಗಿಲ್ಟ್ ಫ್ರೀ ಚಾಟ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ ನಮ್ಮದು. ಮತ್ತು ಓಲ್ ಡೇ ನಿಮಗೆ ಬಾಡಿ ಕೂಲಾಗಿರೋಕ್ಕೆ ವಿತ್ ಹೆಲ್ತ್ ಬೆನಿಫಿಟ್ಸ್ ಥರ ತಂಬುಳಿಗಳು, ವೆರೈಟೀಸ್ ಆಫ್ ತಂಬುಳಿಸ್ ಇರುತ್ತೆ. ಎಲ್ಲದು ಫ್ರೆಶ್ ಲೀವ್ಸನ್ನ ಫ್ರೆಶ್ಶಾಗಿ ಪ್ರೊಕ್ಯೂರ್ ಮಾಡಿ ಎವ್ರಿಡೇ ಮಾಡ್ತೀವಿ. ಸೊ ಬಂದು ಎಲ್ಲ ಟೇಸ್ಟ್ ಮಾಡಿ ನಮಗೆ ಎನ್ಕರೇಜ್ ಮಾಡಿ. ಸೊ ನಾವು ಕ್ವಾಲಿಟಿ ಫುಡ್ ಕೊಡ್ತಾ ಇದ್ದೀವಿ. ಅದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮೈಸೂರಿಗೆ ಬಂದಿದ್ದೀವಿ. ಸೊ ಎಲ್ಲ ಸಹಕರಿಸಿ ನಮಗೆ.